ನಿಮ್ಗೆ ಟೀಮ್ ಮಾಡ್ಸಿದ್ವಿ ಜೈ ಡಿ ಬಾಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. RCB ಹಳೆ ಟೀಮ್ ಇದ್ರೆ ಚೆನ್ನಾಗಿರ್ತಿತ್ತು. ಪೂವರ್ ಮ್ಯಾನೇಜ್ಮೆಂಟ್ ಹಂಗೆ ಹಿಂಗೆ ಅಂತ ಬೈತವ್ರೆ, ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಸೆಲೆಕ್ಷನ್ ಮಾತ್ರ ಚೆನ್ನಾಗಿದೆ. ಭುವನೇಶ್ವರ್ ಕುಮಾರ್ ಇರೋದ್ರಿಂದ ಸಿರಾಜ್ಗಿನ್ನ ಸ್ವಿಂಗಲ್ ಅವನ ಕಿಂಗ್ಗೆ ಮುಂಚೆ ಇದ್ದಾನೆ, ಸಿರಾಜ್ಗಿನ್ನ ಮುಂಚೆನೂ. ಸೊ ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಲಾಸ್ಟ್ ತಗ ಬರ್ತಾರೆ, ಆಮೇಲೆ ಸೋಲ್ತಾರೆ. ಏನು ಮಾಡೋಕ್ಕಾಗಲ್ಲ. ಸಿರಾಜ್ನ ತಗೋಬೇಕಾಗಿತ್ತು. ಯಾರ ಟೀಮ್ ಅದೊಂದು ಪ್ಲೇಯರ್ನ ಯೂಸ್ ಮಾಡ್ಕೋಬೇಕಂತ ಇತ್ತು. ನಾವು ಪ್ರತಿ ಸಲನೂ ಕಪ್ ಗೆಲ್ತದೆ ಅಂತ ಹೋಪಲ್ಲೇ ಇರ್ತೀವಿ. ನಾವು ಯಾವಾಗಲೂ RCB ಫ್ಯಾನೇ, ಆಲ್ವೇಸ್ RCB ಫ್ಯಾನೇ ಸರ್. RCB ಟೀಮ್ ಫಾರ್ಮೇಷನ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಇದೆಯಾ ನಿಮಗೆ ಫ್ಯಾನ್ ಆಗಿ? ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ. ಆದರೆ ನಾವು KL ರಾಹುಲ್ ಒಬ್ಬರನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅವರೊಬ್ಬರು ತಗೋಬೇಕಿತ್ತು. ಅದೊಂದು ಬೇಜಾರಿದೆ ಅಷ್ಟೇ, ಇನ್ನೆಲ್ಲ ಕರೆಕ್ಟಾಗಿದೆ ಟೀಮ್. ನಮಗೆ ಫಸ್ಟ್ ಡೇ ಆಕ್ಷನ್ ನೋಡ್ಬಿಟ್ಟು ಫುಲ್ಲು ತಲೆ ಕೆಟ್ಟೋಗಿತ್ತು. ಸೆಕೆಂಡ್ ಡೇ ನೋಡಿದ್ಮೇಲೆ ಸ್ವಲ್ಪ ರನ್ನಾಗಾಯಿತು. ಭುವನೇಶ್ವರ್ ಕುಮಾರ್ ಅವರು ಎಲ್ಲ ತಗೊಂಡ್ಮೇಲೆ ಟೀಮ್ ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ದೊಡ್ಡ ದೊಡ್ಡ ನೇಮ್ಸ್ ಹಿಂದೆ ಹೋಗ್ತಿದ್ರು, ಇವಾಗ ನೇಮ್ಸ್ ಅಷ್ಟಿಲ್ಲ ಅಂದರೆ ಟ್ಯಾಲೆಂಟ್ ಪ್ರಕಾರ ತೊಗೊಂಡಿದ್ದಾರೆ. ಇವಾಗಲೂ ಫ್ಯಾನ್ಸ್ ಯಾಕೋ ಗೊತ್ತಾಗ್ತಾ ಇಲ್ಲ, ಪೂವರ್ ಮ್ಯಾನೇಜ್ಮೆಂಟ್ ಹಂಗೆ ಹಿಂಗೆ ಅಂತ ಬೈತವ್ರೆ, ಅವ್ರಿಗೆ ಗೊತ್ತಿಲ್ಲ. ಆದರೆ ಸೆಲೆಕ್ಷನ್ ಮಾತ್ರ ಚೆನ್ನಾಗಿದೆ. ಕ್ಯಾಲ್ಕುಲೇಟಿವ್ ಆಗಿ ಚೆನ್ನಾಗಿ ತೊಗೊಂಡಿದ್ದಾರೆ ಪ್ಲೇಯರ್ಸ್ನ. ಇವಾಗ RCB ಟೀಮ್ ಇರೋದಂದರೆ ಇವಾಗ ಹ್ಯಾಂಡಲ್ ಪ್ರೆಷರ್ ಮಾಡೋರು ಅಷ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇಲ್ಲ. ಎಕ್ಸ್ಪೆಕ್ಟೆಡ್ ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಬಟ್ ಇದು ಏನಂತಾರೆ ಪ್ರೆಷರ್ ಹ್ಯಾಂಡ್ಲ್ ಮಾಡೋರು ಸ್ವಲ್ಪ ಬೇಕಿತ್ತು ಟೀಮಲ್ಲಿ ಪ್ಲೇಯರ್ಸು ಅಂತ, ಎಕ್ಸ್ಪೀರಿಯನ್ಸ್ ಆಗಿರೋರು. ಎಲ್ಲ ಓಕೆ ಸರ್, ಚೆನ್ನಾಗಿದೆ. ಕ್ವಾಲಿಟಿ ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಎಲ್ಲ ಮ್ಯಾನೇಜ್ಮೆಂಟ್ ಏನು ಎಲ್ಲ ಪೂರ ಅಂತ ಹೇಳ್ತಿದ್ದಾರೆ. ಅವ್ರು ಬೇಕಾದರೆ ಕ್ವಾಲಿಟಿಯಿಂದ ಹೋಗ್ಬೋದಲ್ಲ. ಎಲ್ಲ ಒಳ್ಳೆ ಬಜೆಟ್ಗೆ ಸಿಕ್ಕಿದ್ದು, ಜಾಸ್ತಿ ಏನು ಬೇಕಾಗಿಲ್ಲ. ಯಾರಿಗೂ ಓವರ್ ಬಜೆಟ್ ರೊಕ್ಕ ಏನು ಕೊಟ್ಟಿಲ್ಲ, ಎಲ್ಲರೂ ಕರೆಕ್ಟ್ ಆಗಿರೋ ರೊಕ್ಕನೇ ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಪಿಕ್ ಅಂದರೆ ಫಿಲಿಪ್ ಸಾಲ್ಟ್. ಓಕೆ, ಈಗ ನಿಮ್ಮ ಪ್ರಕಾರ ಇನ್ಯಾರನ್ನ ತೊಗೊಂಬೋಯ್ತು ಅನ್ಸುತ್ತೆ ಬಿಡ್ ಮಾಡಿಬಿಟ್ಟು? ಕಮ್ಮಿಗೆ ಸಿಕ್ಕಿದ್ದು ಮಿಚೆಲ್ ಸ್ಟಾರ್ಕ್. ಅಂದರೆ ಆ ಬಜೆಟ್ಗೆ ಮಿಚೆಲ್ ಸ್ಟಾರ್ಕ್ ತೊಗೋಬೋದು ಈಸಿಯಾಗಿ. ಒಂದು ಕ್ವಾಲಿಟಿ ಬಾಲರ್, ಪಕ್ಕ 4 ಓವರ್ ಏನಂತಾರೆ ಸ್ಟ್ರಿಕ್ಕಾಗಿ ಬೀಳೋ ಅವ್ರಿಗೆ ಅಂತ. ಸೊ ಯಾರು ತೊಗೊಬೇಕಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಫ್ಯಾಫಿಗೆ ಬಿಡಬಾರ್ದಾಗಿತ್ತು. ಫ್ಯಾಫ್ ಡು ಪ್ಲೆಸಿ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಹೋದ ವರ್ಷ, ಬಟ್ ಅವ್ರಿಗೆ ಬಿಡಬಾರ್ದಾಗಿತ್ತು. ಅದೊಂದು ಸ್ಯಾಡ್ನೆಸ್ ಆಯಿತು. KL ರಾಹುಲ್ ತೊಗೋಬೇಕಾಯಿತು. ಮತ್ತು ಯಾರು ಅವ್ನಿಗೆ ಯಾರಿಗೂ 23 ಕೋಟಿ ಚಕ್ರವೀರ ವರುಣ್ ವೆಂಕಟೇಶ್ ಅವ್ರಿಗೆ ಯಾರಿಗೂ ಹೋದ್ರಲ್ಲ, 23 ಏನೋ ಕೋಟಿ ತನಕ ಹೋದ್ರಲ್ಲ, ಅದ್ರ ಬದಲು KL ರಾಹುಲ್ನೇ ತೊಗೋಬೋದಾಯಿತು. ಇನ್ನು ಚಾಹಲ್ ತೊಗೊಂಡಿದ್ರು ಚೆನ್ನಾಗಿರ್ತಿತ್ತು. RCB ಹಳೆ ಟೀಮ್ ಇದ್ರೆ ಚೆನ್ನಾಗಿರ್ತಿತ್ತು. ಸಿರಾಜು ಯಾಕಂದರೆ ಚೆನ್ನಾಗಿ ಮಾಡಿದ್ದಾರೆ. ಹೋದ ವರ್ಷವೂ ಒಂದು RCB ಕೂಡ ಒಳ್ಳೆ ಬಾಂಡ್ ಕೂಡ ಬೆಳೆಸ್ಕೊಂಡಿದ್ರು. ಅದೊಂದು ಸಿರಾಜ್ನ ತೊಗೋಬೇಕಾಗಿತ್ತು. ಯಾರ ಟೀಮ್ ಅದೊಂದು ಪ್ಲೇಯರ್ನ ಯೂಸ್ ಮಾಡ್ಕೋಬೇಕಂತ ಇತ್ತು. KL ರಾಹುಲ್ನ ತೊಗೋಬೋಯ್ತು. ಆದರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಬ್ರು ಯಾರಾದರೂ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಬೇಕು ಅಂತ ಫಿಲ್ ಸಾಲ್ಟ್ ಹಿಂದೆ ಹೋದರು. ಅದು ಕೂಡ ಒಳ್ಳೆ ಪಿಕ್ಕೆ. ಈಗ ನಾವು ಡೆಲ್ಲಿಯವ್ರು ಕೂಡ ಬಿಡ್ ಮಾಡಿದ್ವಿ ಅಂದರೆ KL ರಾಹುಲ್ 20 ಕೋಟಿವರೆಗೂ ಹೋಗೋರು. ಆದರೆ ಇವರು 20 ಕೋಟಿ ಒಳಗಡೆ ಮತ್ತು ಲಿವಿಂಗ್ಸ್ಟನ್ನು ಮತ್ತು ಸಾಲ್ಟ್ನ ಇಬ್ಬರನ್ನೂ ತೊಗೊಂಡವ್ರೆ. ಒಳ್ಳೆ ಬೈನೆ ಆ್ಯಕ್ಚುಲಿ, ಅವ್ರ ಪ್ರಕಾರ ನೋಡಿದರೆ ಒಳ್ಳೆ ಭೂವಿ ಬಂದಿದ್ದಾನೆ. ಅದೇ ಭೂವಿ ಬಂದು ಅವರೆಲ್ಲ ಇನ್ನು ಬಾಲಿಂಗ್ ಓದ್ಸೋದಿಗಿಂತ ಈ ಸತಿ ಸ್ಟ್ರಾಂಗ್ ಕಾಣ್ತಾ ಇದೆ, ಮತ್ತು ಚೆನ್ನಾಗಿದೆ. ಸೊ ಈಗ ಎಷ್ಟೋ ಸಲ ನೀವು ನೋಡಿರ್ಬೋದು, RCBಯಿಂದ ಬಿಟ್ಟೊಮ್ಮೆ ಎಲ್ಲರೂ ಫಾರ್ಮಿಗೆ ಬಂದು ಸರಿಯಾಗಿ ಹೊಡೆದಿರೋದು. ಸೊ ಈ ಸಲ ಆ ಥರ ಆಗ್ಬೇಕು. ವಿಲ್ ಜಾಕ್ಸ್ ಬಿಟ್ಟಿದ್ದಾರೆ, ಮ್ಯಾಕ್ಸ್ವೆಲ್ ಅಂತೂ ಬಿಟ್ಟಿದ್ದಾರೆ. ಆ ಥರ ಏನು ಆಗ್ಬೋದಾ ಈ ಸಲ? ಆ ಥರ ಹಾಗೇ ಆಗುತ್ತೆ. ಎಲ್ಲ ಪ್ರತಿ ವರ್ಷವೂ ಹಾಗೇ ಐತಾ ಇರೋದು, ಈ ವರ್ಷವೂ ಹಾಗೇ ಆಗುತ್ತೆ. ಆಡ್ತಾರೆ. ಆದರೂ ಈ ಸಲ ಕಪ್ ನಮ್ಮದೇ. ಸೊ ನೀವು ಮಾರ್ಕ್ಸ್ ಕೊಡಂಗಿದ್ರೆ RCBಗೆ ಸೆಲೆಕ್ಷನ್ ಬಗ್ಗೆ 10ಗೆ ಎಷ್ಟು ಕೊಡ್ತೀರಾ? 9.5 ಕೊಡ್ತೀರಾ? 10ಕ್ಕೆ ನಮ್ಮ ಟೀಮ್ ಆಗಿರೋದ್ರೆ 10 ಕೊಡ್ತೀನಿ. 10ಕ್ಕೆ 6, 7. ನಾವೊಂದು 7. 10ಕ್ಕೆ ಒಂದು 8. ಟೀಮ್ ಸೆಲೆಕ್ಷನ್ ಅಂತ ಬಂದರೆ 7.5. ಕಪ್ ಗೆಲ್ತಾರೆ ಅಂತ ಈ ಸಲ ಪಕ್ಕಾ ಕಪ್ ನಮ್ಮದೇ. ಭುವನೇಶ್ವರ್ ಕುಮಾರ್ ಇರೋದ್ರಿಂದ ಸಿರಾಜ್ಗಿನ್ನ ಸ್ವಿಂಗಲ್ ಅವನ ಕಿಂಗ್ಗೆ ಮುಂಚೆ ಇದ್ದಾನೆ, ಸಿರಾಜ್ಗಿನ್ನ ಮುಂಚೆನೂ. ಸೊ ಈ ಸಲ ಕಪ್ ನಮ್ಮದೇ. ಕಪ್ಗೆಲ್ಲ ಚಾನ್ಸ್ ಇದೆಯಾ ಹೋಗಿ? ಇಲ್ಲ, ಚಾನ್ಸ್ ಇಲ್ಲ. ಇಲ್ಲ, ಕಪ್ ಗೆಲ್ತಾರೆ ಅನ್ಸುತ್ತೆ RCB. ನಾವು ಪ್ರತಿ ಸಲನೂ ಕಪ್ ಗೆಲ್ತದೆ ಅಂತ ಹೋಪಲ್ಲೇ ಇರ್ತೀವಿ. ನಾವು ಯಾವಾಗಲೂ RCB ಫ್ಯಾನೇ, ಆಲ್ವೇಸ್ RCB ಫ್ಯಾನೇ ಸರ್. ಲಾಸ್ಟ್ ತಗ ಬರ್ತಾರೆ, ಆಮೇಲೆ ಸೋಲ್ತಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಗೆಲ್ತಾರೆ ಸರ್. ಈ ಸತಿ ಒಂದು ಹೋಪ್ ಇದೆ, ಗೆಲ್ತಾರೆ. ಪ್ಲೇಯರ್ಸ್ಗಳೆಲ್ಲ ನೋಡಿದ್ರೆ ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಸರ್.